ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಎಸ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಒಂದು ಹಣ್ಣಿನ ಜ್ಯೂಸ್ ಜೊತೆಗೆ. ಎಸ್ ಗೈಸ್, ಇದು ಡ್ರ್ಯಾಗನ್ ಫ್ರೂಟ್ ಜ್ಯೂಸು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೆಲವೊಂದು ಸಮಸ್ಯೆಗಳಿಗೂ ಕೂಡ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಮನೆಯಲ್ಲಿ ತುಂಬ ಡ್ರ್ಯಾಗನ್ ಫ್ರೂಟ್ ಇತ್ತು ಇವತ್ತು. ಹಾಗಾಗಿ ಮಕ್ಕಳಿಗೆ ಹಾಗೆ ಲಂಚ್ ಬಾಕ್ಸ್ಗೆ ಹಾಕ್ತಿದ್ದೆ. ಒಂದೊಂದು ಸತಿ ಇಷ್ಟಪಡ್ತಿರಲ್ಲ, ಹೀಗೆ ಜ್ಯೂಸ್ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ಕುಡಿತಾರೆ. ಹಾಗಾಗಿ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟೇ ಸಕ್ಕರೆ ಯೂಸ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಲ್ತ್ಗೂ ಕೂಡ ತುಂಬ ಒಳ್ಳೆಯದು ಈ ಒಂದು ಡ್ರ್ಯಾಗನ್ ಫ್ರೂಟ್. ಇದು ಹೊಟ್ಟೆಯ ಒಂದು ಸಮಸ್ಯೆಗಳಿಗೆ ರಾಮಬಾಣ ಅಂತ ಹೇಳ್ಬೋದು. ಹಾಗೆ ಡೈಜೆಷನ್ ಸಮಸ್ಯೆ ಇದ್ದಂಥವ್ರು, ಇದರಲ್ಲಿ ಜಾಸ್ತಿ ಫೈಬರ್ ಇದೆ. ಡ್ರ್ಯಾಗನ್ ಫ್ರೂಟಲ್ಲಿ ತುಂಬ ಹೇರಳವಾದಂತಹ ಫೈಬರ್ ಇರೋದ್ರಿಂದ ಮಲಬದ್ಧತೆ ಸಮಸ್ಯೆ, ಈ ಥರದ ಸಮಸ್ಯೆಗಳಿಗೆಲ್ಲ ಇದು ರಾಮಬಾಣ ಅಂತ ಹೇಳ್ಬೋದು. ಹಾಗಾಗಿ ಮನೇಲಿ ಜಾಸ್ತಿ ಫ್ರೂಟ್ ಇತ್ತು. ಸೊ ಹಾಗಾಗಿ ಈ ಒಂದು ಜ್ಯೂಸನ್ನ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ಇನ್ನು ಇವತ್ತಿನ ಸ್ನ್ಯಾಕ್ಸ್ಗೆ ಏನಪ್ಪ ಅಂತ ಹೇಳಿದ್ರೆ, ಹೊರಗಡೆ ಮಳೆ ಬರ್ತಾಯಿತ್ತು. ಹಾಗೆ ಮಕ್ಕಳಿಗೆ ಭಾಳ ದಿನಗಳಾಯಿತು ಗೋಬಿ ತರಿಸೇ ಇರಲಿಲ್ಲ. ಹಾಗಾಗಿ ಇವತ್ತು ಗೋಬಿ ತರಿಸ್ಬಿಟ್ಟಿದ್ವಿ ಹೊರಗಡೆಯಿಂದ. ಇಲ್ಲ ಫ್ರೆಶ್ ಆಗಿ ಮಾಡಿಕೊಡ್ತಾರೆ, ಚೆನ್ನಾಗಿರುತ್ತೆ. ಹಾಗಾಗಿ ಗೋಬಿ ತರಿಸಿದ್ವಿ. ನನ್ನ ಮಗಳಿಗೇನಪ್ಪ ಅಂದರೆ ಒಂದೊಂದು ಸತಿ ಗೋಬಿ ಇಷ್ಟಪಡ್ತಾಳೆ, ಒಂದೊಂದು ಸತಿ ಗೋಬಿ ಇಷ್ಟ ಆಗೋದಿಲ್ಲ ಅವಳಿಗೆ. ಹಾಗಾಗಿ ಇವತ್ತು ಅವಳು ಗೋಬಿ ಬೇಡ ಅಂತೇಳಿ, ಅದು ಸ್ವಲ್ಪ ಸ್ಪೈಸಿಯಾಗಿತ್ತು. ಮಳೆ ಬರ್ತಾಯಿದ್ರೆ ಸ್ವಲ್ಪ ಖಾರವಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸ್ದಾಗ ಒಂದೊಂದು ದಿನ ಅಪರೂಪಕ್ಕೆ ತಿಂದರೆ ಏನು ತಪ್ಪಿಲ್ಲ, ಡೈಲಿ ಆಗಬಾರ್ದಷ್ಟೇ. ನೆಕ್ಸ್ಟು ಇದು ಬ್ರೆಡ್ ಜಾಮ್ ತಿಂತಾಯಿದ್ದಾಳೆ ಅವಳು. ಬ್ರೆಡ್ಗೆ ಜಾಮ್ ಹಾಕ್ಕೊಂಡು ತುಂಬ ಇಷ್ಟ ಅವಳಿಗೆ. ಬ್ರೆಡ್ ಜಾಮ್ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಅದೊಂದು ರೆಸಿಪಿನ ಮನೇಲೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೂಟ್ಸ್ ಇದ್ದಾಗ. ಹಾಗೆ ಕೆಲವು ಟೊಮೊಟೊ ಜಾಮ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಲಸಿನಣ್ಣಿನ ಜಾಮ್ ಕೂಡ ಮಾಡ್ಕೊಳ್ತಾರೆ. ಅದನ್ನು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ತಿಳಿಸ್ತೀನಿ. ಹಾಗೆ ಬ್ರೆಡ್ ಜಾಮ್ ತಿಂತಾಳವಳು. ಅದಾದಮೇಲೆ ಇವತ್ತು ನಾನು ನಿಮಗೊಂದು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನನಗೆ ಅನಿಸಿದ್ದು, ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಒಂದು ಒಳ್ಳೆ ಮೈಸೂರು ಸಿಲ್ಕ್ ಸೀರೆಗಳಿಗೆ ಪ್ಲೈನ್ ಮೈಸೂರು ಸಿಲ್ಕ್ ಸೀರೆಗಳಿಗೆ ಮ್ಯಾಚ್ ಆಗುವಂಥ ಒಂದು ಬ್ಲೌಸ್ನ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ನಾನು ಕೂಡ ಮೊನ್ನೆ ಇದಕ್ಕೆ ಮಂತ್ರಾಲಯಕ್ಕೆ ಹೋದಾಗ ಈ ಒಂದು ಬ್ಲೌಸ್ನ ಸ್ಯಾರಿ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡು ಹೋಗಿದ್ದೆ, ನೋಡ್ಬೋದು. ಇದೇ ವೈಟ್ ಕಲರು ಮೀಶೋದಿಂದ ತೆಗೆದುಕೊಂಡಂತಹ ಬ್ಲೌಸು. ನಿಮಗೆ ರೆಡಿ ಸ್ಟಿಚ್ಚು ಕೂಡ ಸಿಗುತ್ತೆ, ಸ್ಟಿಚ್ ಮಾಡಿರುವಂಥದ್ದು. ಸ್ಟಿಚ್ ಇಲ್ಲದೇ ಪೀಸ್ ಬಟ್ಟೆನೇ ನಿಮಗೆ ಸಿಗುತ್ತೆ. ಎಷ್ಟು ವರ್ಕ್ ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಟ್ರಸ್ಟ್ ಮೀ. ಹೊರಗಡೆ ನೀವು ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊತೀರಾ ಹ್ಯಾಂಡ್ ವರ್ಕ್ ಮಾಡಿಸ್ಬಿಟ್ಟು ಅಂತಂದರೆ, ಏನಿಲ್ಲ ಅಂದರೂ ಮಿನಿಮಮ್ ನಿಮಗೆ 1,500ದಿಂದ 2,000 ತನಕ ಆಗುತ್ತೆ ನಮ್ಮ ದಾವಣಗೆರೆಯಲ್ಲಿ. ಅದೇ ಬೆಂಗಳೂರಲ್ಲಾದರೆ 3,000 to 4,000 ನೀವು ಇಷ್ಟು ವರ್ಕಿಗೆ ಕೊಡಬೇಕಾಗುತ್ತೆ. ಮೀಶೋದಲ್ಲಿ ಜಸ್ಟ್ 600ಗೆ 550ಯಿಂದ ಶುರುವಾಗುತ್ತೆ. ತುಂಬ ಒಳ್ಳೆ ಬಟ್ಟೆನೇ ಕಳಿಸಿದ್ದಾರೆ. ಅಷ್ಟೊಂದೇನು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ವರ್ಕ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತೇಳಿ. ಇದು ಹ್ಯಾಂಡ್ ವರ್ಕ್ ಆಗಿರುತ್ತೆ. ಬೀಡ್ಸ್ ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಬೀಡ್ಸ್ಗಳಿಗೆ ನಿಮ್ಗೆ ಎಷ್ಟೋ ದುಡ್ಡು ಕೊಡಬೇಕು. ಹೊರಗಡೆ ಸ್ಟಿಚ್ ಮಾಡಿಸ್ತೀರಾ ಅಂದರೆ, ಹೊರಗಡೆ ನೀವು ವರ್ಕ್ ಮಾಡಿಸ್ತೀರಾ ಅಂತ ಹೇಳಿದ್ರೆ, ಆ ಸಣ್ಣ ಬೀಡ್ಸೇ ತುಂಬ ಕಾಸ್ಟ್ಲಿ ಇದೆ ಒಂದು ಪ್ಯಾಕೆಟು. ಇದಂತೂ ತುಂಬಾ ಕಾಸ್ಟ್ಲಿ ಇದೆ. ಸೈಡಲ್ಲಿ ಬ್ಲೌಸಿಗೆ ಹಾಕಿದಾರಲ್ಲ, ಅದು ತುಂಬಾ ಕಾಸ್ಟ್ಲಿ ಇದೆ ಇದು ಬ್ಲೌಸು. ಯಾಕೆ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ತುಂಬ ಜನ ಈ ಒಂದು ಬ್ಲೌಸ್ನ ನೀವು ಹೊರಗಡೆ ಹ್ಯಾಂಡ್ ವರ್ಕ್ ಮಾಡಿಸ್ಕೊಳ್ತೀರಾ ಅಂದರೆ 3,000 4,000 ಎಲ್ಲ ಪೇ ಮಾಡಿ ಫುಲ್ ಸೆಟ್ ರೆಡಿ ಆಗಬೇಕಂದ್ರೆ ಅಷ್ಟು ದುಡ್ಡಾಗುತ್ತೆ. ಇವಾಗಂತೂ ಟ್ರೆಂಡಲ್ಲಿರುವಂಥದ್ದು ಮೈಸೂರು ಸಿಲ್ಕ್ ಪ್ಲೈನ್ ಸೀರೆಗಳಿಗೆ ರೆಡ್ಡು, ಪಿಂಕು, ಹಾಗೆ ಗ್ರೀನು, ಈ ಥರದ್ದೆಲ್ಲ ಸೀರೆಗಳಿಗೂ ವೈಟ್ ಬ್ಲೌಸ್ ಹಾಕ್ಕೊಳ್ತಾ ಇದ್ರು. ಹಿಂದೆಲ್ಲ ನಮ್ಮ ಅಮ್ಮದಿರೋ ವೈಟ್ ಬ್ಲೌಸ್ಗಳನ್ನ ಪ್ರಿಫರ್ ಮಾಡೋರಂದರೆ, ಯಾವುದೇ ಸೀರೆಗೆ ಒಂದು ವೈಟ್ ಬ್ಲೌಸು ಬ್ಲ್ಯಾಕ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಬಿಡೋರು. ಈ ಟ್ಯಾಗು ನೋಡ್ಬೋದು ನೀವು, ಟ್ಯಾಗಿಗೂ ಕೂಡ ತುಂಬಾ ವರ್ಕ್ ಮಾಡಿದ್ದಾರೆ. ಎಷ್ಟು ಬೀಡ್ಸ್ ವರ್ಕ್ ಇದೆ ಅಂತ ನೋಡ್ಬೋದು ನೀವು. ಬಟ್ಟೆನೂ ಕೂಡ ತುಂಬ ಕ್ವಾಲಿಟಿಯಾಗೇ ಇದೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಯಾಕೆ ಹೇಳಬಾರ್ದು, ತುಂಬ ಜನ ನೋಡ್ತಿರ್ತೀರ. ಈಗ ರೀಸೆಂಟಾಗಿ ಏನೋ ಈಗ ಮದುವೆ ಆಗೋರಿಗೆ ಅಥವಾ ಮದುವೆಗೆ ನಾವು ಶಾಪಿಂಗ್ ಮಾಡಬೇಕು ಅನ್ನೋರು ಈ ಒಂದು ಬ್ಲೌಸ್ನ ವರ್ಕ್ ಇರುವಂತಹ ಬ್ಲೌಸ್ನ ನೀವು ಮೀಶೋದಲ್ಲಿ ತೆಗೆದುಕೊಳ್ಬೋದು. ತುಂಬ ಕಡಿಮೆ ಬೆಲೆಗೆ ನಿಮಗೆ ತುಂಬ ಒಳ್ಳೆ ಕ್ವಾಲಿಟಿಯ ಒಂದು ಬ್ಲೌಸ್ ನಿಮ್ಗೆ ಸಿಗುತ್ತೆ. ಪ್ಲೈನ್ ಸೀರೆಗಳಿಗೆ, ಹಾಗೆ ಈ ಮೈಸೂರು ಸಿಲ್ಕ್ ಸೀರೆಗಳಿಗೆ, ಯಾವುದೇ ಸೀರೆಗೂ ಕೂಡ ನೀವು ಮ್ಯಾಚ್ ಮಾಡ್ಕೋಬೋದು.
ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಬ್ಲೌಸು. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ತುಂಬ ಅಫೋರ್ಡೆಬಲ್ ಪ್ರೈಸಲ್ಲೇ ಇದೆ. ಚೆಕ್ ಮಾಡ್ಕೊಳ್ಳಿ ಮೀಶೋದಲ್ಲಿ. ತುಂಬ ಚೆನ್ನಾಗಿದೆ ಈ ಬ್ಲೌಸ್ ಮಾತ್ರ. ಯಾರಿಗಾದ್ರೂ ಬೇಕಾದರೆ ತೆಗೆದುಕೊಳ್ಬೋದು. ನಾನು ಕೂಡ ರೀಸೆಂಟಾಗಿ ವೇರ್ ಮಾಡಿದ್ದೆ ಒಂದು 2-3 ಸತಿ ಈ ಒಂದು ಬ್ಲೌಸ್ನ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.